ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ನಾನು ಒಂದು ಮಟನ್ ಮಸಾಲ ಮಾಡೋದು, ಚಿಕನ್ ಮಸಾಲ, ಗರಂ ಮಸಾಲ, ಆಲ್ ಇನ್ ಒನ್ ಎಲ್ಲ ಟೈಪೂ ಒಂದರಲ್ಲೇ ಮಾಡ್ಬೋದು ಸಿಂಪಲಾಗಿ. ಅದನ್ನು ತೋರಿಸ್ತಾ ಇದ್ದೀನಿ. ಅದನ್ನು ಮಾಡಿದ ಮೇಲೆ ಅದರದ್ದೇ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕಂಟಿನ್ಯೂಸ್ ಆಗಿ ಕೊನೆಯವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನಿವತ್ತು ಒಂದು ಮಂತ್ಲಿಗೆ ಆಗೋಷ್ಟು ರೇಷನ್ ತರಿಸ್ತೀನಿ. ನಾವು ಅವಾಗವಾಗ ತರಿಸಿದ್ರೆ ಸುಮ್ಮನೆ ಖರ್ಚು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಬಜೆಟ್ ಎಷ್ಟಿರುತ್ತೋ ಅದರಲ್ಲಿ ಮುಕ್ಕಾಲು ಭಾಗ ಮಾತ್ರ ನಾವು ಖರ್ಚು ಮಾಡ್ಕೋಬೇಕು. ಇನ್ನು ಕಾಲು ಭಾಗ ನಾವು ಹಾಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ವಿ ಅಂದರೆ ಲೈಫಲ್ಲಿ ನಾವೆಲ್ಲ ಒಂಥರ ಸೆಟಲ್ ಆಗ್ತೀವಿ. ಇಲ್ಲ ಅಂತ ಅಂದ್ವಿ, ಡೈಲಿ ಖರ್ಚು, ಡೈಲಿ ರೇಷನ್ ತರೋದು, ಡೈಲಿ ಹೊರಗೆ ಹೋಗಿ ತಿನ್ನೋದು ಹಾಗೆಲ್ಲ ಮಾಡ್ಕೊಂಡು ಹೋದ್ವಿ, 50 ವರ್ಷಕ್ಕೆ ನಾವು ಫುಟ್ಪಾತ್ನಲ್ಲಿ ನಿಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಯಾವುದನ್ನೇ ಆಗಲಿ ಖರ್ಚನ್ನು ಲಿಮಿಟಲ್ಲಿ ಮಾಡಬೇಕು. ಮತ್ತು ರೇಷನ್ನ ನಾವು ಮಂತ್ಲಿ ಒಂದು ಸರಿಗೆ ಇಷ್ಟು ಟಾರ್ಗೆಟ್ ಅಂತ ಇಷ್ಟು ನಮಗೆ ಎಷ್ಟು ನಮ್ಮ ಮಂತ್ಲಿ ಸ್ಯಾಲ್ರಿ ನೋಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಷ್ಟೇ ಅಮೌಂಟಿಂದು ಅಂತ ನಾವು ರೇಷನ್ ತಗೊಂಡು ಬಂದರೆ ನಾವು ಈಸಿಯಾಗಿ ಮೇಂಟೈನ್ ಮಾಡ್ಬೋದು. ಫಿಕ್ಸ್ ಆಗಿಬಿಡ್ಬೇಕು, ಇದ್ರ ಮೇಲೆ ಬೇಡ ಅಂತ ಅಷ್ಟೇ. ಅಷ್ಟಂದರೆ ಟಾರ್ಗೆಟ್ ಇಟ್ಕೊಂಡು ಅಷ್ಟೊಂದು ನಾವು ತಗೊಂಡು ಬಂದು ಜೀವನ ಮಾಡಿದರೆ ನಾವು ಜೀವನದಾಗೆ ಎಲ್ಲ ಒಂತಾಗಿ ನಿಂದಿರ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇರುತ್ತೆ. ನಾವು ಯಾವುದೇ ಆಗಲಿ ಫ್ಯೂಚರ್ ಪ್ಲ್ಯಾನ್ ಇಟ್ಕೋಬೇಕು. ಪ್ಲ್ಯಾನ್ ಇಲ್ದಲೆ ಏನೂ ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಇಲ್ದಲೆ ನಾವು ಮಾಡಿದ್ವಿ ಅಂದರೆ ಆಮೇಲೆ ಹೋಗಿ ಒಂದು ಸರಿ ಒಂದು ಹಳ್ಳಕ್ಕೆ ಬೀಳೋದಂತೂ ಗ್ಯಾರಂಟಿ. ಅದಕ್ಕೆ ಪ್ಲ್ಯಾನ್ ಪ್ರಕಾರನೇ ಜೀವನ ಮಾಡಬೇಕು. ಪ್ರತಿಯೊಂದನ್ನು ತಂದು ಲೀಸ್ಟ್ ಮಾಡಬೇಕು. ಒಂದು ರೇಷನ್ಗಿಷ್ಟು, ಬೇರೆದಕ್ಕಿಷ್ಟು ಎಲ್ಲದಕ್ಕೂ ಲೀಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ರೆ ಮಾತ್ರ ಜೀವನದಲ್ಲಿ ನಾವು ಸಕ್ಸಸ್ ಆಗ್ತೀವಿ. ಇಲ್ಲ ಅಂತ ಅಂದ್ವಿ ಅಂದರೆ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಇದನ್ನೆಲ್ಲ ನಾವು ಹಣ ಉಳಿತಾಯ ಮಾಡೋದು, ಮನೆ ಮೇಂಟೈನ್ ಮಾಡೋದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ. ಈಗ ನಾನು ಸಾಂಬಾರು ಪುಡಿ ಮಾಡಲಿಕ್ಕೆ ರೇಷನ್ ತರಿಸಿದ್ದೆ. ಅದ್ರಾಗ ಸಾಂಬಾರು ಪುಡಿ ಕೂಡ ಮಾಡಲಿಕ್ಕೇನು ಎಲ್ಲ ಮಸಾಲ ಸಾಮಾನು ಕೂಡ ತರಿಸಿದ್ದೆ. ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ. ಸಾಮಾನ್ಯ ಇವಾಗಂತೂ ಏನು ಕ್ಲೀನ್ ಮಾಡೋ ನೆಸಿಟಿ ಇರೋಲ್ಲ, ಎಲ್ಲ ಕ್ಲೀನ್ ಇರೋ ಐಟಮೇ ಬಂದಿರುತ್ತೆ. ಆದರೂ ಒಂದ್ಸರಿ ನಾವು ಚೆಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮದು ರಾಯಚೂರು ಅಂದರೆ ಸಾಕು ಜನ ಎದುರ್ತಾರೆ. ಯಪ್ಪ ಬಿಸಿಲು ಗಾಳಿ ಇಲ್ಲ, ಸೆಕೆ ಅಂತ. ಇಲ್ಲಿ ನೋಡಿ ನಾನು ಕುತ್ಕೊಂಡು ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಗಾಳಿ ಬಂದು ಬಡಿತಾ ಐತೆ. ಇದಕ್ಕೆಲ್ಲ ಅದು ನಾನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಕವರ್ ಬಂದು ಮೇಲೆ ಬರ್ತೈತಿ. ಇಷ್ಟು ಈಗ ಒಂದು 2 ಮಂತ್ಸ್ ಆಗಿದೆ ನಾನು ಒಣ ಮೆಣ್ಸಿನ್ಕಾಯಿ ತಂದು ಇನ್ನೂ ಒಣಗಾಕ್ಲಿಕ್ಕೆ ಆಗ್ತಾಯಿಲ್ಲ ನನಗೆ. ಅಷ್ಟು ಬಿಸಿಲೇ ಇಲ್ಲ, ಒಣಗ್ತಾನೇ ಇಲ್ಲ. ಸುಮ್ಮನೆ ಗಾಳಿಗೆಲ್ಲ ಮೆಣ್ಸಿನ್ಕಾಯಿ ಕೂಡ ಆರೋಗ್ತಾ ಇದ್ದಾವೆ, ಆ ಥರ ಇದೆ. ಸುಮ್ಮನೆ ರಾಯಚೂರು ಅಂತ ಹೆದರಿಕೆಂತಾರೆ ಅಷ್ಟೇ. ಈಗ ನಾನು ಅವನ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ರೆಡಿ ಮಾಡಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಈಗ ಅವನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದೊಂದಾಗಿ ಇದನ್ನೆಲ್ಲ ನಾನು ಕಾಮೆಂಟ್ಸ್ ಬಾಕ್ಸಲ್ಲಿ ನಾನು ನೀಟಾಗಿ ಬರೆದ್ಬಿಟ್ಟು ನಮಗೆ ಎಷ್ಟೆಷ್ಟು ತಗೊಂಡಿದ್ದೀನಿ, ಏನೇನು ತಗೊಂಡಿದ್ದೀನಿ ಅಂತ ನಾನು ನಿಮಗೆ ನೀಟಾಗಿ ಹೇಳ್ತೀನಿ. ಈಗ ಅದಷ್ಟು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ಮಸಾಲ ಸಾಮಾನುಗಳು. ಇವನ್ನೆಲ್ಲ ನಾನು ಒಂದೊಂದಾಗಿ ಇದು ಧನಿಯಾ ಕಾಳು ಮಾತ್ರ ನಾನು 2 kg ತಗೊಂಡಿದ್ದೀನಿ. ಧನಿಯಾ ಕಾಳು 2 kg ತಗೊಂಡಿದ್ದೀನಿ. ಮಸಾಲ ಸಾಮಾನು ಎಲ್ಲದನ್ನು 25 ಗ್ರಾಮ್ ತಗೊಂಡಿದ್ದೀನಿ. ಯಾವ್ಯಾವ ತಗೊಂಡಿದ್ದೀನಿ ಅಂತ ನಾನು ನಿಮಗೆ ಆಮೇಲೆ ಬರೆದು ಹಾಕ್ತಿದ್ದೀನಿ. ಮಸಾಲ ಸಾಮಾನು ನಿಮಗೂ ಗೊತ್ತಿರುತ್ತೆ ಸಾಮಾನ್ಯ ಯಾವ್ಯಾವ ತಗೊತಾರೆ ಅಂತ. ಅವೆಲ್ಲ 25. ಇದಕ್ಕೆ ತಗೊಂಡ್ರೆ ಗರಂ ಮಸಾಲ ನಾವು ಯೂಸ್ ಮಾಡೋದೇ ಬೇಕಾಗಲ್ಲ. ಅಂಗಡಿಗೆ ಹೋಗಿ ಗರಂ ಮಸಾಲ ತಾಣೋ ನೆಸಿಟಿನೇ ಇರೋಲ್ಲ. ಗರಂ ಮಸಾಲಕ್ಕೂ ಬರುತ್ತೆ, ಚಿಕನ್ ಮಸಾಲಕ್ಕೂ ಬರುತ್ತೆ, ಮಟನ್ ಮಸಾಲಕ್ಕೂ ಇದೇ ಬರ್ತದೆ, ಫಿಶ್ಗೂ ಇದೇ ಹಾಕ್ತೀನಿ. ಮತ್ತು ಕಾಳಿನ ಸಾಂಬಾರು, ಪಲ್ಯಕ್ಕೆ ಎಲ್ಲದಕ್ಕೂ ಇದೇ ಬರ್ತೈತೆ. ಈಸಿಯಾಗಿ ಬರ್ತೈತೆ, ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ನೀವು ಸಾರು ಬೇರೆ ತರಕಾರಿ ಸಾರು, ಕಾಳಿನ ಸಾರು ಮಾಡಿಕೊಟ್ರೆ ತಿಂದರೆ ಅವ್ರೇನಂತಾರೆ, ಚೆನ್ನಾಗೈತೆ ಅಂದರೆ ಚೆನ್ನಾಗಿರೋದಕ್ಕೆ ಏನಂತಾರೆ, ಮಟನ್ ಸಾರು ಇದ್ದಂಗೆ ಆಯ್ತಪ್ಪ, ಚಿಕನ್ ಸಾರು ಇದ್ದಂಗೆ ಆಯ್ತಪ್ಪ ಅಂತಾರಲ್ಲ, ಆವಾಗ ಇದು ಸಾಂಬಾರು ಪುಡಿ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ನಾನು ಒಂದು ಕಾಳಿನ ಸಾರು ಮಾಡಿ ತೋರಿಸಿದ್ದೀನಿ, ಹಾಕಿದ್ದೀನಿ. ಅದು ನಾನು ಮನೆಗೆ ಮಾಡಿ ಅದು ನಮ್ಮ ಮನೆಯವ್ರಿಗೆ ಕೊಟ್ಟಾಗೆ ಚೆನ್ನಾಗೈತೆ ಅಂತಂದ್ರು. ನಾನು ಪ್ರತಿ ಸರಿನೂ ನಾನು ಮಸಾಲ ಪೌಡರ್ ಇದೇ ಥರನೇ ಮಾಡ್ಕೊಳೋದು. ಫಸ್ಟಿಗೆ ಎಲ್ಲ ನಾನು ಅಮ್ಮನ ಮನೆಯಿಂದ ತರ್ತಾಯಿದ್ದೆ. ಪಾಪ ಅಮ್ಮ ಅವರಾದರೂ ಎಷ್ಟು ದಿನ ಅಂತ ಮಾಡಿಕೊಡ್ತಾರೆ, ಎಷ್ಟು ವರ್ಷ ಅಂತ ಮಾಡಿಕೊಡ್ತಾರೆ. ಇದು ಎಲ್ಲ ತುಂಬ ಕಾಸ್ಟ್ಲಿ ಸಾಮಾನು ಇರ್ತೈತೆ, ತುಂಬ ಕಾಸ್ಟ್ಲಿ ಆಗುತ್ತೆ. ಪಾಪ ಬೇರೆಯವ್ರಿಗೆ ಅವ್ರಿಗೂ ವಜೆ ಆಗಬಾರ್ದಲ್ಲ. ಪಾಪ ಎಷ್ಟು ಅಮ್ಮರು ಇದ್ದಾರೆ ಮಾಡಿಕೊಡ್ತಾರೆ ಅಂತ ಅಂದರೆ ಸುಮ್ಮನೆ ಅವ್ರಿಗೂ ಖರ್ಚು ಜಾಸ್ತಿ, ಅವ್ರವ್ರ ಖರ್ಚುಗಳು ನೋಡ್ಕೊಳಕ್ಕೆ ಅವ್ರಿಗೆ ವಜೆ ಆಗ್ತಿರ್ತೈತೆ. ಸುಮ್ಮನೆ ಮತ್ತು ನಾವು ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾನು ಒಂದು ಸ್ವಲ್ಪ ದಿನ ಇಸ್ಕೊಂಡೆ ಅಷ್ಟೇ. ಆಮೇಲಿಂದ ನಾನೇ ಕಲ್ತ್ಬಿಟ್ಟೆ ಮಾಡ್ಕೊಂಡು ಕಲಿತು ಈಗ ನಾನು ಇದರಲ್ಲಿ ಬೇರೆ ಥರನೇ ಮಾಡ್ಕೊಳೋದು ಅಭ್ಯಾಸ ಮಾಡಿದೆ. ಅವಾಗೆಲ್ಲ ಬೇರೆ ಥರ ಕಾಳು ಎಲ್ಲ ಹಾಕಿ ಮಾಡ್ತಿದ್ದೆ. ಕಾಳುಗಳೆಲ್ಲ ಹುರಿದ್ಬಿಟ್ಟು ಹಾಕಿದ್ರೆ ಅದೊಂಥರ ಗಟ್ಟಿ ಬಂದುಬಿಡುತ್ತೆ, ಸಾರೆಲ್ಲ ತಿಕ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಒಂಥರ ನಂಗೆ ಊಟ ಮಾಡ್ಬೇಕಾದ್ರೆ ಒಂಥರ ಬೇರೆ ಥರನೇ ಬರ್ತೈತೆ.
ಸಾಕಪ್ಪ ಅನ್ನಂಗಾಗುತ್ತೆ. ಇದು ಆ ಥರ ಮದ ಬರುತ್ತೆ ಅಂತಾರಲ್ಲ, ಆ ಥರ ಬಂದುಬಿಡುತ್ತೆ. ಅದು ಕಾಳುಗಳೆಲ್ಲ ಜಾಸ್ತಿ ಹಾಕ್ಬಿಟ್ವಿ ಅಂದರೆ, ಅದಕ್ಕೆ ನಾನು ಕಾಳುಗಳೆಲ್ಲ ಜಾಸ್ತಿ ಹಾಕೋದೇ ಇಲ್ಲ. ಕಾಳು ಯಾವುದೂ ಹಾಕೇ ಇಲ್ಲ ನಾನು. ಅರ್ಧ ಕೆ ಜಿ ಕಡಲೆ ಮಾತ್ರ ಹಾಕಿದ್ದೀನಿ. ಇನ್ನಿದ್ದವೆಲ್ಲ ಮಸಾಲ ಸಾಮಾನು ಅಷ್ಟೇ ಹಾಕಿದ್ದೀನಿ. 2 ಕೆ ಜಿ ಧನಿಯಾಕ್ಕೆ ಎಲ್ಲ 25 ಗ್ರಾಮ್ ಮಸಾಲ, ಅರ್ಧ ಕೆ ಜಿ ಕಡಲೆ ಅಷ್ಟೇ ನಾನು ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಕಲರು ಚೆನ್ನಾಗಿ ಬಂದಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿದೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಭಾಳ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಒಂದು ಸರಿ ನೀವು ಟ್ರೈ ಮಾಡ್ಬೋದು. ಸ್ವಲ್ಪ ಟ್ರೈ ಮಾಡಿರೋ ನಡೆಯುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಅದನ್ನೇ ಈಗ ಹಸಿ ಕಾಳಿತ್ತು, ಹಸಿ ಕಾಳು ಹಾಕಿ ಸಾರು ಮಾಡಿದ್ದೀನಿ. ನಮ್ಮ ಮನೆಯವ್ರಿಗೆ ಕೊಟ್ಟರೆ ಮಟನ್ ಸಾರು ಇದ್ದಂಗೆ ಐತಿ ಅಂತ ಹೇಳ್ತಾರೆ. ಚೆನ್ನಾಗಿತ್ತು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ. ಕಾಳಿನ ಸಾರು ಮಾಡೋದು ಸಿಂಪಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಮನೆಗೂ ಅದು ಎಲ್ಲರ ಮನೆಗೂ ಒಂದೊಂದು ಥರ ಮಾಡ್ತಿರ್ತಾರೆ. ಸಾಮಾನ್ಯ ಎಲ್ಲರೂ ಒಂದೇ ಥರ ಮಾಡೋದಿಲ್ಲ. ಈ ಥರನೂ ಒಂದು ಸರಿ ಮಾಡಿದರೆ ಚೆನ್ನಾಗಿರುತ್ತೆ. ಅದು ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಈ ಕಾಳು, ಹಸಿ ಕಾಳು, ಅವರೆಕಾಳು ಇರ್ತಾವಲ್ಲ, ಅವರೆಕಾಳು ಬದನೆಕಾಯಿ ಹಾಕಿ ಸಾರು ಮಾಡ್ತೀವಿ. ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಈ ಥರ ಹಾಕಿ ಸಾರು ಮಾಡಿದರೆ ಚೆನ್ನಾಗಿರುತ್ತೆ. ಒಂಥರ ಟೇಸ್ಟ್ ಇರುತ್ತೆ. ಯಾವಾಗಲೂ ಗಟ್ಟಿ ಗ್ರೇವಿ ಥರ ಪಲ್ಯ ಥರ ಮಾಡ್ಕೊಳ್ತಿರ್ತಾರಲ್ಲ, ಇದು ಮುದ್ದೆಗೆಲ್ಲ ಚೆಂದಿರುತ್ತೆ ಸಾರು. ಹಸಿ ಕಾಳು ಸಾರು ಎಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾಯಿರುತ್ತೆ. ಅಷ್ಟೊತ್ತಿಗೆ ನಾನು ಖಾರಕ್ಕೆ ಜೋಡಿಸ್ಕೊತಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ, ಒಂದು ಅರ್ಧ ಬೆಳ್ಳುಳ್ಳಿ ಸುಲಿದು ಹಾಕಿದ್ದೀನಿ. ಈಗ ನಾನು ಸಾಂಬಾರು ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಲ್ಲ, ಅದನ್ನಷ್ಟೇ ಹಾಕಿದ್ದೀನಿ, ಬೇರೆ ಏನೂ ಹಾಕಿಲ್ಲ ಇದಕ್ಕೆ. ಟೊಮಟೊ ಆಲ್ರೆಡಿ ನಾನು ಒಗ್ಗರಣೆಗೆ ಹಾಕಿದ್ದೆ. ನೋಡಿ ನಾನು ಹೇಳಿದ್ನಲ್ಲ, ಬಿಸಿಲು ನಮ್ಮೂರಾಗೆ ಒಣಮೆಣ್ಸಿಕಾಯಿ ಒಣಗ್ತಾನೇ ಇಲ್ಲ ಅಂತ ಹೇಳಿದ್ದೀನಲ್ಲ, ಅದಕ್ಕೆ ಒಣಮೆಣ್ಸಿಕಾಯಿ ರುಬ್ಬಬೇಕಾದ್ರೆ ಸ್ವಲ್ಪ ಪೇಸ್ಟ್ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ನೆನೆ ಇಟ್ಬಿಟ್ಟಿರ್ತೀನಿ. ನೀರಲ್ಲಿ ನೆನೆ ಇಟ್ಟು ರುಬ್ಬಿದರೆ ಪೇಸ್ಟ್ ಬರ್ತೈತೆ. ಬಿಸಿಲೇ ಇಲ್ದಂಗೆ ಆಗ್ಬಿಟ್ಟೈತೆ, ಬರೀ ಮಳೆ ಗಾಳಿ ಜಾಸ್ತಿ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಸ್ವಲ್ಪ ಒಣಮೆಣ್ಸಿಕಾಯಿ ಹೀಗೆ ರುಬ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ನೆನೆ ಇಟ್ಟರೆ ಈಸಿಯಾಗಿ ಬರುತ್ತೆ. ನೋಡಿ ಪೇಸ್ಟ್ ಆಯಿತು. ಈಗ ಅದು ಮಸಾಲ ಕಾಳುಗಳೆಲ್ಲ ಫ್ರೈ ಆಗಿದ್ದಾವಲ್ಲ, ಒಂದು 5 ಮಿನಿಟ್ಸ್ ಅದು ಸ್ವಲ್ಪ ಅದೇ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಅದು ಫ್ರೈ ಆದಮೇಲೆ ಖಾರ ಹಾಕಿಬಿಟ್ಟು, ನಿಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕಿಬಿಟ್ರೆ, ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ರೆ ಸಾಕು, ಸಾಂಬಾರು ಆಗಿಬಿಡುತ್ತೆ. ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಒಂಥರ ಟೇಸ್ಟು. ನಾವು ಯಾವುದೇ ಸಾಂಬಾರು ಮಾಡ್ಬೇಕಾದ್ರೆ ಗರಂ ಮಸಾಲ ಎಕ್ಸ್ಟ್ರಾ ಹಾಕ್ತಾನೇ ಇರ್ತೀವಿ. ಈ ಸಾಂಬಾರು ಪುಡಿಗೆ ಗರಂ ಮಸಾಲ ಹಾಕೋ ನೆಸಿಟಿನೇ ಇರೋದಿಲ್ಲ. ಇದೊಂದು ಹಾಕ್ಬಿಟ್ರೆ ಸಾಕಾಗುತ್ತೆ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಕುದಿಲಿಕ್ಕೆ ಇಟ್ಬಿಟ್ರೆ ಸಾಕು. ಕಾಳು ಬೆಂದೋಗುತ್ತಲ್ಲ, ಬೆಂದಮೇಲೆ ಸಾಂಬಾರು ರೆಡಿ ಆಯಿತು ಅಂತ ಅರ್ಥ. ನೋಡಿ ಒಂದು 15-20 ನಿಮಿಷ ಆದಮೇಲೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ನೋಡಿ ನಾನು ಯಾವುದೇ ಮಾಡಿರೂ ನಾನು ಇದು ಮಡಿಕೆಯಲ್ಲೇ ಮಾಡ್ತಾಯಿರ್ತೀನಿ. ಏನೋ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಅದ್ರಾಗೂ ಹೀಗೆ ಹೆಲ್ತ್ ಬಗ್ಗೆ ಭಾಳ ಏನೇನೋ ಹೇಳ್ತಾ ಇರ್ತಾರೆ ಜನ ಎಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ಸ್ವಲ್ಪ ಭಯದಿಂದ, ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಜಾಸ್ತಿ, ಅದಕ್ಕೋಸ್ಕರ ನಾನು ಮಡಿಕೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಂಬಾರು. ಅವರೆಕಾಳು ಸಾರು ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ವೀಡಿಯೋಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗ ಈ ಸಾಂಬಾರಿಗೆ ಮುದ್ದೆ ಮಾಡ್ತೀನಿ. ಮುದ್ದೆ ಮಾಡೋದು ಈಸಿ ಅಂದರೆ ಒಬ್ಬೊಬ್ಬರಿಗೆ ಕಷ್ಟ. ಸಿಂಪಲ್, ಏನೂ ಇಲ್ಲ. ಫಸ್ಟು ನೀರು ಕುದಿಲಿಕ್ಕೆ ಇಡಬೇಕು. ನೀರು ಕುದ್ದ ಆದಮೇಲೆ ಸ್ವಲ್ಪ 1 ಚಮಚದಷ್ಟು ಅನ್ನ ಹಾಕ್ಬಿಟ್ರೆ ಆಯಿತು. ಅನ್ನ ಇದ್ದರೆ ಅನ್ನ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಅನ್ನ ಇಲ್ಲ ಅಂದ್ರೂ ಹಾಗೆ ಹಿಟ್ಟು ಹಾಕ್ಬಿಡ್ಬೋದು. ಹಿಟ್ಟು ಹಾಕಿ ಸ್ವಲ್ಪ ಅದು ಹಿಟ್ಟು ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡ್ತಾಯಿರ್ರಿ. ಈ ಥರ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೋ ತೆಳ್ಳಗಿರುತ್ತೋ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೈ ಪ್ರೆಷರ್ ಹಾಕಿ ಮಿಕ್ಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಗಟ್ಟಿ ಇದೆಯೋ. ಗಟ್ಟಿ ಆದರೆ ಅದಾಲೆ ಸ್ವಲ್ಪ ತಿರುಗಲಿಕ್ಕೆ ಕಷ್ಟ ಅನಿಸುತ್ತೆ. ಲೂಸ್ ಇತ್ತು ಅಂದರೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕು ಅನ್ನಂಗಾಗುತ್ತೆ. ಆ ಥರ ನೋಡಿ, ಈ ಥರ ತಿರುಗಬೇಕಾದ್ರೇ ನಿಮಗೆ ಗೊತ್ತಾಗುತ್ತೆ. ಅದು ಪೂರ್ತಿ ಈಗ ಗಟ್ಟಿ ಆದಮೇಲೆ ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಹಾಗೆ ಬಿಟ್ಬಿಟ್ರೆ ಪೂರ್ತಿ ಅಳಿಕೆಣುತ್ತೆ. ಮುದ್ದೆ ಅಳಿಕೆಣುತ್ತೆ ಅಂತಾರಲ್ಲ, ಬೇಯುತ್ತೆ, ಬೆಂದೋಗುತ್ತೆ, ಆ ಥರ ಅಳಿಕೆಣುತ್ತೆ. ಈಗ ಅದನ್ನು ಮುದ್ದೆನ ದುಂಡಾಗಿ ಮಾಡ್ಬೇಕು. ಅದು ಮುದ್ದೆ ಮಾಡೋದು ಈಜಿ. ಇದು ಸ್ವಲ್ಪ ತೊಳಸ್ಲಿದೆ, ಇದು ಸ್ವಲ್ಪ ಬಿಸಿ ಇರುತ್ತಲ್ಲ, ಕೈಯೆಲ್ಲ ಸುಡುತ್ತೆ ಅಷ್ಟೇ. ಅಭ್ಯಾಸ ಇಲ್ದರಿಗೆ, ನಮಗೆ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ನೀರು ಪಕ್ಕದಲ್ಲಿ ನೀರು ಇಟ್ಕೊಂಡು ಇದನ್ನು ಎದ್ದು ಕೈಯಲ್ಲಿ ಅದರಲ್ಲಿ ಎದ್ದು ತೊಳ್ಕೊಳೋದ್ರಿಂದ ಈಸಿ ಆಗುತ್ತೆ. ಮುದ್ದೆ ಇದೇನಪ್ಪ ಇಷ್ಟು ದೊಡ್ಡದು ಅಂದ್ಕೊಳ್ಬೇಡಿ. ಸುಮ್ಮನೆ ನಂಗೆ ಜಾಸ್ತಿ ಮುದ್ದೆ ಮಾಡಿ ಸುಮ್ಮನೆ ಎಲ್ಲ ಉಂಡೆ ಏನು ಮಾಡೋದು ಅಂತ ಸ್ವಲ್ಪ ದಪ್ಪ ಮಾಡಿ ಮುರಿದು ಇಡ್ತೀನಿ ಅಷ್ಟೇ. ನಾವು ಸ್ವಲ್ಪ ಮುದ್ದೆ ಜಾಸ್ತಿ ತಿಂತೀವಿ, ಸಣ್ಣ ಮುದ್ದೆ ಎಲ್ಲ ತಿನ್ನೋದಿಲ್ಲ, ದಪ್ಪ ಮುದ್ದೆ ತಿಂತೀವಿ. ಅದಕ್ಕೋಸ್ಕರ
ನೋಡಿ ಮುದ್ದೆ ಸಾರು ಎಷ್ಟು ಚೆನ್ನಾಗಿದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.